ನಮಸ್ಕಾರ. ಕೆಲವರು ಜೀವನ ನೋಡೋಣ ನಮ್ಗೆ ಏನ್ ಅನಿಸ್ತದಂದ್ರೆ ಎಷ್ಟರ ಅದೃಷ್ಟವಂತದಲ್ಪ, ನಾವೆಷ್ಟರ ಮತ ಅದೃಷ್ಟವಂತರಿ ಇಲ್ಲಿ ಅಂತ ಅನಿಸ್ತದೆ. ಅವ್ರಿಗೆಲ್ಲ ಸರಿ ಆಗ್ತಾ ಇರ್ತದ, ಎಲ್ಲಾನು ಸಿಗ್ತಿರ್ತದ, ಅವ್ರು ಅಂದ್ಕೊಂಡಂಗ ಜೀವನನೂ ಸಾಗ್ತಿರ್ತದ. ಅದನ್ನು ನೋಡಿ ನಮ್ಗೆ ಅನಿಸ್ತದ, ನಮ್ ಹಿಂಗ್ಯಾಕ ಅವ್ರದ್ದು ಹಂಗ್ಯಾಕ ಅಂತ. ಈ ಹಿಂಗ್ಯಾಕ ಮತ್ತು ಹಂಗ್ಯಾಕ ನಡ್ಬರ್ಕ ಒಂದಿಷ್ಟು ವಿಚಾರಗಳದ. ನಾವು ಅಂದುಕೊಂಡಂತೆ ನಮ್ ಬದುಕಾಗ್ತಾ ಇಲ್ಲ. ಎಲ್ಲಿ ಹೋದ್ರು ಎಲ್ಲ ಎದುರೇ ಆಗಕತ್ತಾವ. ಅವ್ರು ನೋಡಿದ್ರೆ ಏನೂ ಇಲ್ಲ, ಅದನ್ನು ಒಳ್ಳೇದಾಗತ್ತೆ. ಯಾಕ ಅನ್ನೋ ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿ ಮೂಡಿರ್ತದೆ, ಬಹಳ ಮಂದಿ ಮನಸ್ಸಿನಲ್ಲಿ ಮೂಡಿರ್ತದೆ. ಅಂತ ಅದೃಷ್ಟ ನಮಗಿಲ್ಲಪ್ಪ ಅನ್ನೋ ಕೊರಗುನು ಬಹಳಷ್ಟು ಮಂದಿಗೆ ಆಗಿರ್ತದೆ, ಒಂದಿಷ್ಟು ಅಸೂಯೆನೂ ಆಗಿರ್ತದೆ. ಆದ್ರೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಜೀವನ ಅನ್ನೋದೇನಲ್ಲ ಅದು ಒಂದಿಷ್ಟು ಅದೃಷ್ಟದಿಂದ ಆಗ್ತದೆ. ಬರೀ ನಮ್ಮ ಬುದ್ಧಿವಂತಿಕೆಯಿಂದ ಆಗ್ತಿತ್ತು ಅಂದ್ರ ಬೀರ್ಬಲ್ನು ಕೂಡ ಸಾಮ್ರಾಟ ಆಗ್ತಾ ಇದ್ದ. ಬರ್ಕಿಂತಲೂ ಬೀರ್ಬಲ್ ಜಾಣ, ಆದ್ರೂ ಮಂತ್ರಿಯಾಗೇ ಇದ್ದ, ಅಕ್ಬರ್ ಸಾಮ್ರಾಟನಾಗಿದ್ದ. ಬೀರ್ಬಲ್ನ ಚತುರತೆಯ ಕಥೆಗಳು ನಾವು ಚಿಕ್ಕನಲ್ಲಿಂದ ಕೇಳ್ಕೊಂಡು ತಿಳಿತನ ಬೆಳೆದ್ ಬಂದೀವಿ. ಇನ್ನೂ ಹೊಸ ಹೊಸ ಕಥೆಗಳು ಹಂಗೆ ಕೇಳ್ತಾ ಇದೀವಿ, ಅಂತ ಅವುಗಳನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ಹೇಳ್ತಾ ಇದ್ದೀವಿ. ಅಂತ ಚತುರ ವ್ಯಕ್ತಿ, ಬುದ್ಧಿವಂತ, ಜ್ಞಾನವಂತ ಮಂತ್ರಿ ಆಗಿದ್ದ ಜೀವನ ಪೂರ್ತಿ. ಆದ್ರೆ ಅಕ್ಬರ್ ಅರಸನಾಗಿದ್ದ. ಅದೇ ಚಾಣಕ್ಯ ನೋಡ್ರಿ, ಚಂದ್ರಗುಪ್ತ, ಚಾಣಕ್ಯ, ಬುದ್ಧಿವಂತರ ಯಾರು, ಅದೃಷ್ಟವಂತರ ಯಾರು. ಅದೆಷ್ಟೋ ಜನರು ನಮ್ಮ ಕಣ್ಣೆದರೇ ಅದಾರ. ನಮಗೂ ಅನ್ಸಿರ್ತದ ಬಹಳ ಸರಿ, ನಮ್ಗಿಂತಲೂ ಬಹಳ ದಾಟ ಇದ್ದಾವ ನನಗೆ, ಆದ್ರೆ ಈಗ ಹಿಂಗ್ ಬೆಳೆದ ನಮ್ಮಪ್ಪ ಅಂತೀವಿ. ಹುಟ್ಟಿದ್ದೆಲ್ಲ ಬಂಗಾರ ಆಗ್ತದ ಅಂತ ಅನ್ನೋ ಮಾತನ್ನು ನಾವು ಹೇಳ್ತೀವಿ. ಪ್ರಯತ್ನಗಳು ಬೇಕು ಬದುಕಿಗೆ. ಪ್ರಯತ್ನಗಳಿಂದ ಮನುಷ್ಯ ಮೇಲೆ ಬರ್ತಾನೆ. ಪ್ರಯತ್ನದಿಂದ ಒಂದೇ ಬರೋದೆಲ್ಲ, ಬುದ್ಧಿವಂತಿಕೆ ಕೂಡ ಬೇಕು. ಬುದ್ಧಿವಂತಿಕೆ, ಪ್ರಯತ್ನ, ಅದೃಷ್ಟ, ಇವು ಮೂರು ಇಷ್ಟಿದ್ರೂ ಸಾಲಲ್ಲ, ಇನ್ನೂ ಒಂದು ಬೇಕು, ಉತ್ತಮ ಮನಸ್ಥಿತಿ. ಉತ್ತಮವಾದ ಮನಸ್ಥಿತಿ, ಇತರರಿಗೆ ನೋವುಂಟು ಮಾಡದ ಮನಸ್ಥಿತಿ, ಇತರರಿಗೆ ಕೇಳನ್ನು ಬಯಸದ ಮನಸ್ಥಿತಿ, ಇತರರಿಗೆ ಏಳಿಗೆ ಆಗಲಿ ಅನ್ನುವ ಹರಿಸುವ ಮನಸ್ಥಿತಿ, ಅದು ಕೂಡ ಬಹಳ ಮುಖ್ಯ. ಇಲ್ಲಿ ಬರೀ ಬುದ್ಧಿವಂತಿಕೆ ಇದ್ರೆ ಅಷ್ಟೇ ಸಾಕು, ಪ್ರಯತ್ನ ಅಷ್ಟೇ ಇದ್ರೂ ಸಾಕು. ಬುದ್ಧಿವಂತಿಕೆ ಪ್ರಯತ್ನ ಯಾವುದು ಇದ್ರೂ ಸಾಕಾಗೋದಿಲ್ಲ. ಇವೆರಡರ ಜೊತೆ ಉತ್ತಮವಾದ ಮನಸ್ಥಿತಿ ನಮ್ಮಲ್ಲಿತ್ತು ಅಂದ್ರೆ ಅದೃಷ್ಟ ನಮ್ಮ ಜೊತೆಗಿರುತ್ತೆ. ಇತರರ ಕುರಿತು ನಮ್ಮಲ್ಲಿ ಉದಾರ ಭಾವನೆ ಇರಬೇಕು, ಒಳ್ಳೆ ಭಾವನೆಗಳು ಇರಬೇಕು. ಅವ್ರಿಗೆ ಒಳ್ಳೇದಾಗಲಿ ಅಂದ್ರೆ ಅದು ನಮಗೂ ಒಳ್ಳೇದಾಗಲಿ ಅನ್ನಂಗೆ ಅದು. ಸುಮ್ಮನೆ ಮ್ಯಾಗಿನ ಮಾತಿಗೆ ಒಳ್ಳೇದಾಗಲಿ ಅಂತ ಒಂದು ಒಳಗೆ ನಾವು ಕರೆದ್ಕೊಂತ ಕುಂತೇವಂದ್ರೂ ಅದು ನಮ್ಗೆ ಒಳ್ಳೇದಾಗಲ್ಲ. ಎಷ್ಟೇ ಪ್ರಯತ್ನಗಳಿದ್ರು ಕೂಡ ನೀರಾಗ ಮುಂಚೆನೆ ತಗೋತಾಗುತ್ತೆ, ಅದಕ್ಕೆ ಸರಿಯಾದ ಪ್ರತಿಫಲ ನಮಗೆ ಸಿಗೋದಿಲ್ಲ. ಅದೆಷ್ಟೇ ಬುದ್ಧಿವಂತಿಕೆ ಇದ್ರೂ ಕೂಡ ನಮ್ಮ ಬುದ್ಧಿವಂತಿಕೆ ಸರಿಯಾದ ಸದ್ಬಳಕೆ ಆಗೋದಿಲ್ಲ. ಈ ಬುದ್ಧಿವಂತಿಕೆ ಸದ್ಬಳಕೆ ಯಾವಾಗ ಆಗ್ತದಂದ್ರೆ ಅದು ಸರಿಯಾದ ಜಾಗಕ್ಕೆ ಹೋಗಿ ಸೇರ್ತು ಅಂದ್ರೆ ಆಗ್ತದೆ.
ಇಲ್ಲಾಂದ್ರೆ ಆಗೋದಿಲ್ಲ. ಸರಿಯಾದ ಜಾಗ ನೋಡ್ರಿ, ಒಂದು ಮಗುವಿನ ಕೈಗೆ ಒಂದು ಅಮೂಲ್ಯವಾದ ಆಭರಣ ಕೊಟ್ರೆ ಅಂದ್ರೆ ಮಗು ಏನೋ ತೊಗೊಂಡು ಆಡ್ಕೊಂತ ಬಳ್ಕೊಂತ ಅದು ಮಾಡಿ ಅದು ಮುರಿದು ಹೋಗಟ್ಟು ಏನೋ ಮಾಡಿ ಬಿಡ್ತದ ಮಗು. ಅದೇ ಆಭರಣ ಒಬ್ಬ ಆಭರಣ ವ್ಯಾಪಾರಿ ಕೈಗೆ ಸಿಕ್ತಂದ್ರೆ ಅದಕ್ಕೊಂದು ದೊಡ್ಡ ಬೆಲೆ ಬರ್ತದೆ. ಹಂಗ ನಮ್ಮ ಬುದ್ಧಿವಂತಿಕೆ, ನಮ್ಮ ಪ್ರಯತ್ನಗಳು ಕೂಡ ಸರಿಯಾದ ಜಾಗದ ಜೊತೆ ಸೇರ್ಬೇಕು, ಸರಿಯಾದ ವಿಷಯದ ಜೊತೆ ಸೇರ್ಬೇಕು. ಅಂದಾಗೆ ಮಾತ್ರ ನಮ್ಗೆ ಪ್ರತಿಫಲ ಉಂಟಾಗ್ತದೆ, ಇಲ್ಲಾಂದ್ರೆ ಆಗೋದಿಲ್ಲ. ಆ ಸರಿಯಾದ ಸೇರ್ಬೇಕು. ಎದ್ರ ಜೊತೆ ಸೇರ್ಬೇಕು? ಉತ್ತಮವಾದ ಮನಸ್ಸಿನ ಜೊತೆ ಸೇರ್ಬೇಕು. ಉತ್ತಮವಾದ ಮನಸ್ಸು ಜೊತೆ ಸೇರ್ತು ಅದೃಷ್ಟ ಬೆನ್ನತ್ತು ಬರ್ತದೆ ತಾನೆ. ಶತಸಿದ್ಧ ಇದು. ಅದಕ್ಕೆ ನಮ್ಮ ಋಷಿ ಮುನಿಗಳೆಲ್ಲ ಹೇಳ್ಯಾರ, ಮನಸ್ಸನ್ನ ವಿಶಾಲ ಮಾಡ್ಕೊಳ್ರಿ, ಕ್ಷಮಿಸುವ ಗುಣವನ್ನ ಬೆಳೆಸ್ಕೊಳ್ರಿ, ಇತರರ ಏಳಿಗೆಯನ್ನ ಬಯಸ್ರಿ. ಯಾಕೆ ಹೇಳಿದ್ದಾರೆ ಅಂದ್ರೆ ಅದರಿಂದ ನಿಮಗೂ ಕೂಡ ಒಳ್ಳೆಯದಾಗ್ತದೆ. ಆ ಒಳ್ಳೆತನವನ್ನ ನಾವು ಬೆಳೆಸ್ಕೊಂಡೇವಂದ್ರೆ ನಮ್ಮ ಪ್ರಯತ್ನಗಳು ಮತ್ತು ನಮ್ಮ ಬುದ್ಧಿವಂತಿಕೆಗೆ ಬೆಲೆ ಬರ್ತದ. ಅದಕ್ಕೆ ಫಲ ನಮ್ಗೆ ಸರಿಯಾಗಿ ಸಿಗಕ್ಕೆ ಶುರುವಾಗ್ತದೆ. ಅದಕ್ಕೆ ನಾವು ಒಳ್ಳೆತನವನ್ನು ಬೆಳೆಸ್ಕೊಳ್ಬೇಕು. ಈ ಬುದ್ಧಿವಂತಿಕೆ ಬರೀ ಪ್ರಯತ್ನದಿಂದ ಆಗೋದಿಲ್ಲ. ಅದ್ರ ಜೊತೆಗೆ ನಮ್ಮಲ್ಲಿ ಒಳ್ಳೆತನ ಉಂಟಾಯ್ತು ಅಂದ್ರೆ ಮಾತ್ರ ಅದೃಷ್ಟ ನಮ್ಮ ಜೊತೆಗೆ ಇರ್ತದ. ಆಗ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ. ಒಂದು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ. ಆ ಮನಸ್ಥಿತಿ ನಮ್ಮಲ್ಲಿ ಮೊದಲು ಬೆಳೆಸ್ಕೋಬೇಕು. ಬೆಳೆಸ್ಕೊಂಡೇವಂದ್ರೆ ಆಗ್ತದೆ. ಅದನ್ನು ನಾವು ಬೇರೆಯವ್ರದ್ದು ಗಮನಿಸೋದಲ್ಲ, ಬರೀ ಮನಸ್ಸನ್ನು ಗಮನಿಸೋದಲ್ಲ, ಬರೀ ನಾವು ಬೇರೆ ಕಡೆಗೆ ನೋಡ್ತಿರ್ತೀವಿ. ಅದನ್ನು ಮೊದಲು ಬಿಟ್ಟು ನಮ್ಮಲ್ಲಿ ಒಳ್ಳೆಯದನ್ನು ಬೆಳೆಸ್ಬೇಕು. ಧನ್ಯವಾದಗಳು.